ಅಷ್ಟೇ ಸತ್ಯ ಸೋಲ್ತಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರು ಸೂರ್ಯಚಂದ್ರ ಇರೋ ಅಷ್ಟೇ ಸತ್ಯ ಸೋಲ್ತಾರೆ ಅನ್ನೋಂತ ಅದನ್ನ ಪದೇ ಪದೇ ಹೇಳಿದ್ರು. ಇಲ್ಲೂ ಕೂಡ ಅದೇ ತರದಲ್ಲಿ ತೋರಿಸ್ತೀನಿ ಅವ್ರ ಟಿಕೆಟ್ ಅಂತ ಎರಡು ಕಡೆ ಸಕ್ಸಸ್ ಆಗಿದೆ. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ 25-83ರಿಂದಲೂ ಕೂಡ ಕನ್ನಡ ಕಾವಲು ಸಮಿತಿಯಿಂದಲೂ ಕೂಡ ಇಷ್ಟೊಂದು ಸುದೀರ್ಘ ಅನುಭವ ಪಡೆದಿದ್ದಾರೆ. ಮುಖ್ಯಮಂತ್ರಿ ಚೇರ್ ಮೇಲೆ ಕೂತಿದ್ದಾರೆ. ಮಾತಾಡುವಾಗ ಇದೆಲ್ಲನೂ ಕೂಡ ತುಂಬ ಅವರು ಮುತ್ಸದ್ದಿತನದಿಂದ ಮಾತಾಡಬೇಕು. ಅವ್ರನ್ನ ಸೂರ್ಯಚಂದ್ರ ಇರೋವರೆಗೂ ಗೆಲ್ಲಕ್ಕಾಗಲ್ಲ ಅಂತ ಏನು ಹೇಳಿದ್ದಾರೆ. ಗೆದ್ದು ಈಗ ಸಾಬೀತು ಮಾಡಿದ್ದಾರೆ. ಏನು ಮಾಡ್ತಾರೆ? ರಾಜೀನಾಮೆ ಕೊಡ್ತಾರಾ? ಅವ್ರು ಅದಕ್ಕೆ ಒಪ್ಪೋದಾದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕಪ್ಪ. ಅದಕ್ಕೆ ಆ ರೀತಿ ಮಾತಾಡ್ತಕ್ಕಂಥದ್ರೆ ಇನ್ಮೇಲಾದ್ರೂ ಕೂಡ ನಿಲ್ಲಿಸಬೇಕು. ಬಿಜೆಪಿ ಜೆಡಿಎಸ್ ಇಂದನೇ ಇವತ್ತು ನಾವೇನು 19 ಸೀಟ್ಗಳನ್ನ ಗೆಲ್ಲಬೇಕಾದ್ರೆ, ಭಾರತೀಯ ಜನತಾ ಪಕ್ಷ 17 ಗೆಲ್ಲಬೇಕಾದ್ರೆ, ಜೆಡಿಎಸ್ 2 ಸೀಟ್ ಗೆಲ್ಲಬೇಕಾದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಜೆಡಿಎಸ್ಗೆ, ಜೆಡಿಎಸ್ ಪಕ್ಷ ಕಾಂಗ್ರೆಸ್ಗೆ ಇಡೀ ರಾಜ್ಯದಲ್ಲಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರಿಂದ ಬೇರೆ ರಾಜ್ಯದಲ್ಲಿ ಸೋಲಾಗಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಿಸಿ ಕರ್ನಾಟಕ ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.